ನಮಸ್ಕಾರ. ನಾನು ನಂಜುಂಡಸ್ವಾಮಿ ಟಾಕ್ಸ್ ಎಂಬ ಯೂಟ್ಯೂಬ್ ಇಂದ ನಾನು ವಿಡಿಯೋವನ್ನು ಮಾಡುತ್ತಿರುವುದು. ಬಡಬಗ್ಗರಿಗೆ ನ್ಯಾಯ ಸಿಗುತ್ತೆ ಅಂತ ಎಲ್ಲಿ ನಂಬಿಕೆ ಇಡಬೇಕು ಸ್ವಾಮಿ? ನೀವು ಯೋಚನೆ ಮಾಡಿ. ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಖಡಕ್ ಮುಖ್ಯಮಂತ್ರಿ ಅಂದ್ಕೊಂಡಿದ್ರು ರಾಜ್ಯದ ಜನತೆ. ಅವ್ರಿಗೆ ಮಸಿ ಬೆಳೀಕೋಬೇಡಿ ಸಿದ್ದರಾಮಯ್ಯನವರೇ. ಯಾತಕ್ಕೆ ಮಾತಾಡ್ತೀನಿ ಅಂದರೆ, SPPಯನ್ನು ಬದಲಾಯಿಸಬೇಕು ನೀವು, ಪ್ರಸನ್ನ ಕುಮಾರ್ ಅನ್ನೋರನ್ನ ಅಂತ ಕೆಲವರು ಕಾಂಗ್ರೆಸ್ಸಿಂದ 3 ಜನ ಸಚಿವರು, BJPಯಿಂದ ಒಬ್ಬ ಹಾಲಿ MLA ನಿಮ್ಮಲ್ಲಿ ತುಂಬ ಫೋರ್ಸ್ ಮಾಡ್ತಿದ್ದಾರಂತೆ. ದರ್ಶನ್ ಅವ್ರನ್ನ ಹೆಂಗಾದರೂ ಮಾಡಿ ಎಸ್ಕೇಪ್ ಮಾಡಿ ಅಂತ. ಇದು ನ್ಯಾಯ ಅಲ್ಲ ಸ್ವಾಮಿ. ವೀರಶೈವ ಸಮಾಜಕ್ಕೆ ಹೇಳ್ತಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ನೀವು ಮೂರ್ಖರಾಗಬೇಡಿ. ವೀರಶೈವ ಸಮಾಜದವರು ಎಚ್ಚರಿಕೆಯಿಂದಿರಿ. ರಾಜ್ಯ ಸರ್ಕಾರದ ಮೇಲೆ ವಿರೋಧ ಪಕ್ಷದ ನಾಯಕರು ರಣಹದ್ದು ಥರ ಕಾಯ್ತಾ ಇದ್ದಾರೆ. ಸಿದ್ದರಾಮಯ್ಯನವರೇ, ನಿಮಗೆ ಎಚ್ಚರಿಕೆ ಕೊಡ್ತಿದ್ದೀವಿ. ಏತಕ್ಕೆ ಅಂದರೆ, ಒಬ್ಬ ಬಡಪಾಯಿಗೊಂದು ನ್ಯಾಯ, ಒಬ್ಬ ಶ್ರೀಮಂತರಿಗೊಂದು ನ್ಯಾಯ. ಇದೇ ದರ್ಶನ್ ಯಾರಿಂದ ಶ್ರೀಮಂತ ಆದ, ಯಾರಿಂದ ಬಂಗ್ಲೆ ಕಟ್ತಾ, ಯಾರಿಂದ ಫಾರ್ಮ್ ಹೌಸ್ ಕಟ್ತಾ, ಎಷ್ಟೋ ಜನ ಅಮಾಯಕ ನಿರ್ಮಾಪಕರು ನಿರ್ದೇಶಕರಿಗೆ ಹಿಂಸೆ ಕೊಟ್ಟಿದ್ದಾನೆ. ಸಣ್ಣ ಸಣ್ಣ ಬಣ್ಣ ಹಚ್ಚೋರು, ಕ್ಯಾಮ್ರಾ ಹಿಡ್ಕೊಳ್ಳೋರಿಗೆ ಎಷ್ಟು ಅನ್ಯಾಯ ಆಗಿದೆ. ಅಂಥವ್ರಿಗೆಲ್ಲ ನ್ಯಾಯ ದೊರಸ್ಕೊಡಿ ಸ್ವಾಮಿ. ಶ್ರೀಮಾನ್ ಸಿದ್ದರಾಮಯ್ಯನವರೇ, ಯಾಕೆ ಹಂಗೆ ಮಾಡ್ತೀರಿ? ಅನ್ಯಾಯ ಯಾವತ್ತೂ ಶಾಶ್ವತ ಉಳಿಯಲ್ಲ. ನೀವೇ ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ. ನಾವು ಕೊಟ್ಟು ಭಿಕ್ಷೆಯಿಂದ ಯಾವುದೋ ಒಬ್ಬ ಹೀರೋಗಳು ಮೆರಿಬೇಕಂದ್ರೆ ಯೋಚನೆ ಮಾಡಿ. ಅದನ್ನು ಬೇರೆ ರಚಿತಾರಾಮ್ ಬೇರೆ ಮುಂದೆ ಮಾಡ್ತಾರಂತ ನಮಗೆ ಗ್ಯಾರಂಟಿನೇ ಇಲ್ಲ ಅಂತ ಆವೊಮ್ಮೆ ಬೇರೆ ಇದು ಮಾಡ್ತಿರಲಿ. ಇದೆಲ್ಲ ಮನುಷ್ಯ ಯಾವತ್ತೇ ಆಗಲಿ ನೀರು ಯಾವತ್ತೂ ನಿಲ್ಲಲ್ಲ, ಹರ್ಕೊಂಡು ಹೋಗ್ತಿರುತ್ತೆ. ಯೋಚನೆ ಮಾಡಬೇಕು. ಈ ಒಂದು ಕೊಲೆ ಪ್ರಕರಣದಲ್ಲಿ ದರ್ಶನ್ನು ಮನೆ ಕಳ್ಕೊಳ್ಳೋ ಸ್ಥಿತಿ ಬರ್ತಿದೆ. ಈಗ ರಾಜಕಾಲುವೆ ಮೇಲೆ ಮನೆ ಕಟ್ಟಿದ್ದಾನೆ RR ನಗರದಲ್ಲಿ ಅಂತ ಹೇಳ್ಕೊಂಡು. ಸುಮಲತಾ ಅವರೇ, ಎಲ್ಲೋಗಿದ್ದೀರಿ? ಒಂದು ಹೇಳಿಕೆ ಕೊಡಿ. ನನ್ನ ದೊಡ್ಡ ಮಗ ಅಂತಿದೆಯಲ್ಲಮ್ಮ, ಹೇಳಮ್ಮ. ಈಗ ರಾಕ್ಲೈನ್ ವೆಂಕಟೇಶ್ ಸಾಹೇಬ್ರೆ, ಎಲ್ಲೋದ್ರಿ? ನಿಮ್ಮ ಶಬ್ದನೇ ಇಲ್ಲ. ಈಗ ಎಲ್ಲ ಕಣ್ಣು ಮರಿ ಆಗ್ಬಿಟ್ಟಿದ್ರಿ ನೀವು. ಎಲ್ಲೋಗಿದ್ದೀರಿ ಸ್ವಾಮಿ? ಈ ನಾಡಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ರೆಬಲ್ ಸ್ಟಾರ್ ಅಂಬರೀಷ್, ಸಾಹಸ ವಿಷ್ಣುವರ್ಧನ್, ಶಂಕರ್ ನಾಗ್ ಅವರು ಬೆಳೆದು ಬಂದ ದಾರಿಯಲ್ಲಿ ಇವನೊಬ್ಬ ಅಯೋಗ್ಯ ದರ್ಶನ್ಗೆ ಸರಿಯಾದ ತಕ್ಕ ಶಾಸ್ತಿ ಆಗಲೇಬೇಕು. ಸಿದ್ದರಾಮಯ್ಯನವರೇ, ನೀವು SPPಯನ್ನು ಬದಲಾಯಿಸಬೇಡಿ. ಜಗದೀಶ್ ಅನ್ನೋರು ಹಾಕಬೇಕು ಅಂತ ಒತ್ತಡ ಏರ್ತಿದ್ದಾರಂತೆ. ಗೊತ್ತು ಯಾರು ಸಚಿವರು ಅನ್ನೋದು. ಮುಂದಿನಲ್ಲಿ ಅವ್ರಿಗೂ ತನಿಖೆ ಆಗುತ್ತೆ. ಘಂಟಾಘೋಷವಾಗಿ ಹೇಳ್ತೀನಿ, ಇವೆಲ್ಲ ಆಗಬಾರ್ದು ಸ್ವಾಮಿ. ನಿಮಗೆ ಮಾನ ಮರ್ಯಾದೆ ಇದೆ, ಒಳ್ಳೆಯ ಹೆಸರಿದೆ. ಮತ್ತು ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಆಗುತ್ತೆ. ನೀವು ಅಪ್ಪಿ ಏನಾರು ಚೇಂಜ್ ಮಾಡಿದ್ರೆ ಎಲ್ಲ ಮೀಡಿಯಾದವರಾಗಲಿ, ಎಲ್ಲ ಕನ್ನಡಿಗರಾಗಲಿ, ವೀರಶೈವ ಸಮಾಜದವರಲ್ಲಿ ನಿಮ್ಮ ರಣಹದ್ದು ಥರ ನೋಡ್ತಿದ್ದೀವಿ. ಇದು ಎಚ್ಚರಿಕೆ ಇರಲಿ. ಶ್ರೀಮಾನ್ ಸಿದ್ದರಾಮಯ್ಯನವರೇ, ಪ್ರತಿಯೊಂದು ವಿಷಯದಲ್ಲಿ ನೀವು ಒಳ್ಳೆ ಖಡಕ್ ನಿರ್ಧಾರ ತಗೊಂಡಿದ್ದೀರಿ. ಇದರಲ್ಲೂ ಅಷ್ಟೇ, ಯಾರೇ ಒಬ್ಬ ಸಚಿವರಾಗಲಿ, ಯಾರೇ ಒಬ್ಬ ಮಾಜಿ ಸಚಿವ ಅಲ್ಲಿ MLA BJPಲಿ ನಿಮಗೆ ಯಾರ್ಯಾರು ಪ್ರಜಾರಾಗ್ತಾರೆ ಅವ್ರಿಗೆಲ್ಲ ಮಾತನ್ನು ತಿರಸ್ಕಾರಗೊಳಿಸಿ ನಿಮ್ಮ ದಿಟ್ಟ ನಿರ್ಧಾರ ಸರ್ಕಾರ ಒಳ್ಳೆ ರೀತಿ ಕಾರ್ಯಪ್ರವೃತ್ತಿಗೊಳ್ಳಬೇಕು. ನಮ್ಮ ರಾಜ್ಯದ ಪೊಲೀಸ್ ತಂಡಕ್ಕೆ ಕರ್ನಾಟಕ ಜನತೆ ಪರವಾಗಿ ನನ್ನ ಸಲಾಮು. ಗಿರೀಶ್ ನಾಯಕ್ ಸರ್, DCP ಗಿರೀಶ್ ಸರ್, ಚಂದನ್, ಎಲ್ಲರಿಗೂ ಒಳ್ಳೆ ರೀತಿ ಶಕ್ತಿ ಬರಲಿ, ಅವ್ರಿಗೆ ಧೈರ್ಯನೂ ತುಂಬಿ. ಅಂಥ ಖಡಕ್ ಅಧಿಕಾರಿ ನಮ್ಮ ರಾಜ್ಯಕ್ಕೆ ಬೇಕೇ ಬೇಕು. ಇಂಥ ರಣಯೇಡಿ ದರ್ಶನ್, ಇಂಥವ್ನಿಗೆ ಸರಿಯಾದ ಘನಘೋರ ಶಿಕ್ಷೆ ಆಗಲೇಬೇಕು. ರಾಜ್ಯದಲ್ಲಾಗಲಿ ದೇಶದಲ್ಲಾಗಲಿ ಯಾರಿಗೂ ಕೊಡಬಾರ್ದು. ಆ ರೀತಿ ಶಿಕ್ಷೆ ಇವನು ಕೊಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಮತ್ತು BJP ರಾಜ್ಯಾಧ್ಯಕ್ಷರು ಎಲ್ರಿ ಒಂದು ಶಬ್ದ ಇಲ್ಲ. ವೀರಶೈವ ಸಮಾಜದ ಪರವಾಗಿ ಎಲ್ರಿ ನೀವು ನಿಂತಿದ್ದೀರಿ? ಸಮಾಜ ನಿಮ್ಮಿಂದ ಇರುತ್ತಂತಂದ್ರಲ್ಲ, ಇನ್ಮೇಲೆ ನಿಮ್ಮಿಂದ ಇರಲ್ಲ ರಾಜ್ಯಾಧ್ಯಕ್ಷರೇ. ಎಲ್ಲ ನೀವು ಹೋಯ್ತು ಮುಗೀತು ಎಲ್ಲ. ಆದ್ದರಿಂದ ನೀವು ಏನು ಉಪಯೋಗ ಇಲ್ಲ ರಾಜ್ಯಾಧ್ಯಕ್ಷರೇ. ಖಂಡಿತ ಹೇಳ್ತೀನಿ, ಖಡಕ್ ನಿರ್ಧಾರ ತಗೋಬೇಕು. ನಾನು ನಂಜುಂಡಸ್ವಾಮಿ, ವೀರಶೈವ ಮುಖಂಡ, ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ. ಜೈ ಕರ್ನಾಟಕ, ಜೈ ಭಾರತ ಮಾತೆ. ನಮಸ್ಕಾರ.